ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಆಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಅನಾಲಿಸಿಸ್ ನೋಡುವ. ಸೊ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ 25,955 ಆಲ್ಮೋಸ್ಟ್ ಟಚ್ ಆಗಿ ಸೊ ಮತ್ತೆ ವಾಪಸ್ 25,758 ಬಂದು ಕ್ಲೋಸ್ ಆಗಿದೆ. ಸೊ ಆಲ್ಮೋಸ್ಟ್ ನೆನ್ನೆ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ಥರ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಇಂಗಲ್ಫಿಂಗ್ ರೆಡ್ ಕ್ಯಾಂಡಲ್ ಆಲ್ಮೋಸ್ಟ್ ಆಗಿದೆ. ಸೊ ಹಂಗಾಗಿ ನಾಳೆ ಕೂಡ ಡೌನ್ ಟ್ರೆಂಡ್ ಇರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ 25,758 ಏನಾದರೂ ಓಪನ್ ಆದರೆ ನಾಳೆ ಸೊ ಆಲ್ಮೋಸ್ಟ್ ಇಲ್ಲಿಂದ ಒಂದು ಸಣ್ಣ ಸ್ವಿಂಗ್ ಮಾಡಿ ಅರೌಂಡ್ 800 ಹೋಗಲ್ಲ, 770 ಅಥವಾ 780 ಹೋಗಿ ವಾಪಸ್ ಕೆಳಗಡೆ ಬರೋ ಥರ ಚಾನ್ಸಸ್ ಕೂಡ ಇದೆ. ಸೊ ಇಲ್ಲ ಡೈರೆಕ್ಟಿಗೆ ಏನಾದರೂ 50 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆದರೆ ಅರೌಂಡ್ 720 ಆ ಥರ ಏನಾದರೂ ಓಪನ್ ಆದರೆ ಬೆಳಿಗ್ಗೆ ಸೊ ಆಲ್ಮೋಸ್ಟ್ 25,500ವರೆಗೂ ಬರೋ ಚಾನ್ಸಸ್ ಇದೆ. ಒಂದೇ ಕ್ಯಾಂಡು ಡೈರೆಕ್ಟ್ ಎಂಟ್ರಿ. ಸೊ ಹಂಗಾಗಿ ಬನ್ನಿ ನಾಳೆ 15 ಮಿನಿಟ್ಸಲ್ಲಿ ಏನಾಗುತ್ತೆ ಅಂತ ನೋಡುವ. 15 ಮಿನಿಟ್ಸಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಸ್ವಿಂಗ್ ಬಂದು ಅರೌಂಡ್ 25,773 ಇದೆ. ಆಲ್ಮೋಸ್ಟ್ 25,770 ಲಾಸ್ಟ್ ಸ್ವಿಂಗ್ ಇದೆ. ಸೊ ನಾಳೆ ನನಗೆ ಅನಿಸಿದ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ನು ಡೈರೆಕ್ಟ್ 50 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿ ಆಲ್ಮೋಸ್ಟ್ ಕೆಳಗಡೆ ಬರೋ ಚಾನ್ಸಸ್ ಇದೆ. ಇಲ್ಲ ಮೇಲ್ಗಡೆ ಆಲ್ಮೋಸ್ಟ್ ಸೇಮ್ ಪ್ಲೇಸಲ್ಲಿ ಏನಾರ ಓಪನ್ ಆದರೆ ಸೊ ಒಂದು ರಿಟ್ರೇಸ್ ತೊಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಆಲ್ಮೋಸ್ಟ್ 800 ಕ್ರಾಸ್ ಆದರೆ ಒಂದು ಸಿಇನ ಎಕ್ಸ್ಪೆಕ್ಟ್ ಮಾಡಿ, ಇಲ್ಲಾಂದರೆ ಆಲ್ಮೋಸ್ಟ್ ಪಿಇನ ಎಕ್ಸ್ಪೆಕ್ಟ್ ಮಾಡಿ. ಅರೌಂಡ್ ಇಲ್ಲೇನು ಕಾಣ್ತಾ ಇದೆ ಒಂದು ಬ್ಯಾರಿಯರು 550 ಏನೊಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಸೊ ಅಲ್ಲಿವರೆಗೂ ಮಧ್ಯಾಹ್ನದವರೆಗೂ ಬರೋ ಚಾನ್ಸಸ್ ತುಂಬ ಇದೆ. ಸೊ ಇವಾಗೆಲ್ಲ 100, 100, 150 ಪಾಯಿಂಟ್ಸ್ ಏನು ತೊಂದರೆ ಇಲ್ಲ, ಆರಾಮಾಗಿ ನಿಫ್ಟಿ ರೀಚ್ ಆಗ್ತಾಯಿದೆ. ಸೊ ಹಂಗಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಮತ್ತು ಇಲ್ಲಿ ಸುಮಾರು ಸಾರಿ ಇಲ್ಲಿ ರೆಸಿಸ್ಟೆನ್ಸ್ ಇವಾಗ ಏನು ಕ್ಲೋಸ್ ಆಗಿದೆ 750 ಆ ಪಾಯಿಂಟಿಗೆ ಆಲ್ಮೋಸ್ಟು 1, 2, 3 ಟೈಮ್ಸ್ ಟಚ್ ಆಗಿದೆ ಇವಾಗ. ಸೊ ಹಂಗಾಗಿ ನಾಳೆ ಡೈರೆಕ್ಟ್ ಗ್ಯಾಪ್ ಡೌನ್ ಆಗಿ ಲಾಸ್ಟ್ ಸ್ವಿಂಗ್ ರೆಸ್ಪೆಕ್ಟ್ ಮಾಡಿ ಹೋಗೋ ಚಾನ್ಸಸ್ ಕೂಡ ಇದೆ. ಸೊ ಹಂಗಾಗಿ ನಾಳೆ ನೋಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ನಾಳೆ ದಿನ ಶುಭದಾಯಕವಾಗಿರಲಿ ಅಂತ ಲಾಭದಾಯಕವಾಗಿ ಈ ಅನಾಲಿಸಿಸ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ, ಬಾಯ್, ಗುಡ್ ನೈಟ್.